ಶಾಸಕ ಪ್ರದೀಪ್ ಈಶ್ವರ್ಗೆ ಟ್ಯೂಷನ್ ಹೇಳುವ ಅವಶ್ಯಕತೆ ಇದೆ ಎಂದು ಎಂಎಲ್ಸಿ ಕೆಎಸ್ ನವೀನ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ಪ್ರದೀಪ್ ಈಶ್ವರ್ ಸುಮ್ಮನಿರಲಾರದೆ ಚೀಳು ಬಿಟ್ಟುಕೊಂಡ ಹಾಗೆ ಆಡಿದ್ದಾರೆ. ತನ್ನ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಂದಾಗ ಕುಮಾರಸ್ವಾಮಿ ಅವರ ವಿರುದ್ಧ ಬೇರೆ ನಾಯಕರ ಬಗ್ಗೆ ಮಾತನಾಡಿದ್ದಾಗಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡುವುದು ಸಹಜ. ರಾಜ್ಯದ ಎಲ್ಲ ಕಡೆ ಖಂಡಿಸುವುದು ನಡೆಯುತ್ತದೆ. ಇನ್ನು ಶಾಸಕರಾಗಿ, ಜವಾಬ್ದಾರಿ ಇರುವ ಶಾಸಕರಾಗಿ ಧಿಕ್ಕಾರ ಕೂಗಿದಾಗ ಸಂಯಮ ಬಂದಿದ್ದ ವರ್ತನೆ ಮಾಡಬೇಕು. ಇನ್ನು ಜೈಕಾರ ಕೇಳುವ ಸಂಯಮ ಧಿಕ್ಕಾರ ಕೇಳುವಾಗಲೂ ಇರಬೇಕು. ಇನ್ನು ಮೀಸೆ ಎತ್ತಿರುವುದು, ತೋಳು ತಟ್ಟುವುದು ಹಾಗೂ ಕುಮಾರಸ್ವಾಮಿ ಬಂದು ನಿಂತು ಮಾತನಾಡಿಲ್ಲ ಎನ್ನುವುದು ಸರಿಯಲ್ಲ. ಸಿನಿಮಾಗಳಲ್ಲಿ ಮಾಡುವ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಮಾತನಾಡುತ್ತಿದ್ದಾರೆ. ಇನ್ನು ಯಾವುದೇ ಪಕ್ಷದ ಶಾಸಕರಾದರೂ ಈ ಘಟನೆ ಆಗಬಾರದಿತ್ತು. ಇನ್ನು ತುಂಬ ಕೆಳಮಟ್ಟಕ್ಕೆ ಪ್ರದೀಪ್ ಈಶ್ವರ್ ತಮ್ಮ ಶಾಸಕ ಸ್ಥಾನವನ್ನು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಕಾರಿನ ಮೇಲೆ ನಿಂತು ಅಸಭ್ಯ ವರ್ತನೆ ತೋರುವುದು. ನಮ್ಮ ರಾಜ್ಯದ 224 ಶಾಸಕರಲ್ಲಿ ಇಂತಹ ಶಾಸಕರನ್ನು ನೋಡಿಲ್ಲ. ಪ್ರದೀಪ್ ಈಶ್ವರ್ ಅವರು ಬೇರೆಯವರಿಗೆ ಟ್ಯೂಷನ್ ಕೊಡುವವರು ಎಂದು ಕೇಳಿದ್ದೇನೆ. ಈಗ ಅವರಿಗೆ ಟ್ಯೂಷನ್ ಹೇಳುವ ಅವಶ್ಯಕತೆ ಇದೆ. ವಿಧಾನಸೌಧಕ್ಕೆ ಬರುವಾಗ ಅವರಿಗೆ ಸರಿಯಾದ ಟ್ಯೂಷನ್ ಕೊಟ್ಟು ಕರೆದುಕೊಂಡು ಬರಬೇಕಿದೆ. ಪ್ರದೀಪ್ ಈಶ್ವರ್ಗೆ ತಾನು ನೀಟಾಗಿ ಇರಬೇಕೆಂಬುದನ್ನು ಕಲಿಸಬೇಕೆಂದು ಸಿದ್ದರಾಮಯ್ಯ ಅವರಿಗೆ ಹೇಳುವುದಾಗಿ ಕೆಎಸ್ ನವೀನ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡುವಂಥ ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋಂಥ ಒಳ್ಳೆ ಇದು ಹೆಂಗೆ ಅಂತಂದರೆ, ಈ ಸಿನಿಮಾಗಳಲ್ಲಿ ತೋರಿಸೋಂಥ ರೀತಿಯಲ್ಲಿ ಇದೆಲ್ಲವೂ ಕೂಡ ಹಿಂದೆ ಬರೀ ಸಿನಿಮಾದಲ್ಲಿ ಈ ಥರದಲ್ಲಿ ನಾವು ನೋಡ್ತಾ ಇದ್ವಿ. ಶಾಸಕರಾದಂಥವ್ರು ಅಥವಾ ಚುನಾಯಿತ ಸ್ಥಾನದಲ್ಲಿರೋಂಥವ್ರು ಈ ಥರ ಮಾಡೋ ಅಂಥದ್ದನ್ನು. ಈ ಮನುಷ್ಯ ಈಗ ಅದನ್ನು ಏನಂತ ತಿಳ್ಕೊಂಡಿದ್ದಾನೋ ನನಗೆ ಗೊತ್ತಿಲ್ಲ, ಮಾಡಿದ್ದಾನೆ. ಹಾಗಾಗಿ ಅಲ್ಲಿಯ ಪರಿಸ್ಥಿತಿಗೆ ಆ ಥರ ಆಗಿದೆ. ಆಗಬಾರ್ದಿತ್ತು. ಶಾಸಕ ಅನ್ನುವಂಥವ್ರು ಯಾವುದೇ ಪಕ್ಷದಿಂದ ಗೆದ್ದಿದ್ರು ಕೂಡ ಆ ಶಾಸಕನಿಗೆ ತಂದೆ ಆದಂಥ ಗೌರವ ಸ್ಥಾನಮಾನಗಳಿರುತ್ತೆ. ಅಲ್ಲಿ ನಡೆದಿರೋವಂಥದ್ದು ಕೂಡ ಆತನ ಮೇಲೆ ಏನೋ ಇದನ್ನು ಮಾಡಿರೋವಂಥದ್ದು ಕೂಡ ಅಚಾತುರ್ಯ ನಡೆದಿದೆ. ಆದರೆ ಇವತ್ತು ಭಾಳ ಕೆಳಮಟ್ಟಕ್ಕೆ ಪ್ರದೀಪ್ ಈಶ್ವರು ಶಾಸಕ ಸ್ಥಾನವನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗಿರೋವಂಥ ರೀತಿ ವರ್ತನೆ ಮಾಡಿ, ಇಲ್ಲಿ ದಾವಣಗೆರೆಯಲ್ಲಿ ಬಂದರು, ಇಲ್ಲೂ ವೆಹಿಕಲ್ ಮೇಲೆ ನಿಂತ್ಕೊಂಡು ಇಲ್ಲೂ ಇದನ್ನು ಮಾಡೋದು. ಅಲ್ಲಿ ಚಿಕ್ಕಬಳ್ಳಾಪುರ ಸ್ವಂತ ಕ್ಷೇತ್ರದಲ್ಲಿ ವೆಹಿಕಲ್ ಮೇಲೆ ನಿಲ್ಲುವಂಥದ್ದು, ಕೈ ತಟ್ಟುವಂಥದ್ದು. ಇದು ನನಗನ್ಸುತ್ತೆ ನಮ್ಮ ರಾಜ್ಯದಲ್ಲಿ 224 ಜನ ಶಾಸಕರ ಪೈಕಿ ಈ ಥರ ಯಾವ ಶಾಸಕರು ನಡ್ಕೊತಾ ಇಲ್ಲ. ಪ್ರದೀಪ್ ಈಶ್ವರ್ ಬೇರೆಯವರಿಗೆ ಟ್ಯೂಷನ್ ಕೊಡುವಂಥ ಹಿನ್ನೆಲೆಯಿಂದ ಬಂದಿರೋರು ಅಂತ ನಾನು ನೋಡಿದ್ದೇನೆ. ಅದು ಬಹುಶಃ ಅವರಿಗೆ ಒಂದು ಟ್ಯೂಷನ್ ಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ನಾನು ಸಿದ್ದರಾಮಯ್ಯನವರಲ್ಲಿ, ಡಿ ಕೆ ಶಿವಕುಮಾರಲ್ಲಿ ಕೇಳ್ಕೊತೀನಿ, ನೀವು ವಿಧಾನಸೌಧಕ್ಕೆ ಯಾರನ್ನು ಕರ್ಕೊಂಬರ್ತೀರಾ, ಅವರು ಕರ್ಕೊಂಬಂದಿರೋ ಅಂಥವರಲ್ಲಿ ಈ ಥರದ ಮುಂಚೆನೇ ಒಂದು ಸ್ವಲ್ಪ ಅವರಿಗೆ ಟ್ಯೂಷನ್ ಸರಿಯಾಗಿ ಕೊಡ್ರಿ. ಅವರಿಗೆ ಮೊದಲು ನೀಟಾಗಿರೋ ಅಂಥದ್ದನ್ನೇ, ನೀಟ್ ಎಕ್ಸಾಮ್ ಇವ್ರು ಬೇರೆಯವ್ರಿಗೆ ಪಾಸ್ ಮಾಡಿಸೋದಿರಲಿ, ಒಬ್ಬ ಶಾಸಕಾಗಿ ತಾನೇ ನೀಟಾಗಿರಬೇಕು ಅನ್ನೋಂಥದ್ದು ಪ್ರದೀಪ್ ಈಶ್ವರ್ ಕಲ್ತ್ಕೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ.